ಹಾಯ್. ನಮ್ಮ ಮನೆಗಳಲ್ಲಿ ಹೆಂಗೆ ನೆಗೆಟಿವ್ ಎನರ್ಜಿ ತೆಗೆಯೋದು ಅನ್ನೋದು ನಾನು ಬನ್ನಿ ತೋರಿಸ್ಕೊಡ್ತೀನಿ. ನಾವು ವೀಕ್ಲಿ 2 ಟೈಮ್ಸ್ ದೇವ್ರ ಮನೆಯಲ್ಲಿ ಗಾಜಿನ ಲೋಟದಲ್ಲಿ ನೀರು ಹಾಕಿ ನಿಂಬೆಹಣ್ಣು ಹಾಕಿ ಇಡ್ತೀವಿ. ನಾವು ಮಂಗಳವಾರ ಇಟ್ಟರೆ ಶುಕ್ರವಾರ ಚೇಂಜ್ ಮಾಡ್ತೀವಿ. ಶುಕ್ರವಾರ ಇಟ್ಟರೆ ಮಂಗಳವಾರ ಚೇಂಜ್ ಮಾಡ್ತೀವಿ. ಇದು ಬಂದು ನಾವು ಮಂಗಳವಾರ ಇಟ್ಟಿರೋದು. ನೋಡಿ ನೀವೇ ನೋಡ್ತಾ ಇರ್ಬೋದು. ನೀರು ಚೇಂಜ್ ಆಗೈತೆ, ನಿಂಬೆಹಣ್ಣು ಚೇಂಜ್ ಆಗೈತೆ. ತುಂಬಾ ನೆಗೆಟಿವ್ ಎನರ್ಜಿ ಇದ್ರೆ ಈ ಥರ ಚೇಂಜ್ ಆಗುತ್ತೆ. ನಿಂಬೆಹಣ್ಣು ಕೊಳ್ತೋಗುತ್ತೆ, ಗ್ಲಾಸು ಒಡೆದೋಗುತ್ತೆ. ಈ ಥರ ಆಗೈತೆ ನಮ್ಮ ಮನೇಲಿ ಬಂದು. ನಾವು ವೀಕ್ಲಿ 2 ಟೈಮ್ ಚೇಂಜ್ ಮಾಡ್ತೀವಿ. ಈ ನಿಂಬೆಹಣ್ಣು ತೆಗೆದ್ಬಿಟ್ಟು ತಿರ್ಗಾ ಗ್ಲಾಸ್ ತೊಳೆದು ಹೊಸ ನೀರು ಹಾಕಿ, ಹೊಸ ನಿಂಬೆಹಣ್ಣು ಹಾಕಿ ಇಡ್ತೀವಿ. ಆ ನಿಂಬೆಹಣ್ಣು ಬಂದು ನಾವು ದೇವ್ರ ಮನೇಲಿ ಪೂಜೆ ಆದ್ಮೇಲೆ ಕರ್ಪೂರ ಅಂಟಿಸಿ ಆಮೇಲೆ ಬಾಕ್ಲ ಹತ್ರ ಹೊಡಿತೀವಿ. ವೀಕ್ಲಿ 2 ಟೈಮ್ಸ್ ಆ ಥರ ಮಾಡ್ತೀವಿ. ತುಂಬಾ ಕಡೆ ನೀವು ನೋಡಿರ್ಬೋದು ಶಾಪ್ಸಲ್ಲೆಲ್ಲ ಈ ಥರ ಮಾಡ್ತಾರೆ. ಶಾಪ್ಸಲ್ಲಿ ಈ ಥರ ಇಡ್ತಾರೆ ಗಾಜಿನ ಲೋಟದಲ್ಲಿ. ನೀವು ಮನೇಲಿ ಯಾರನ್ನ ಎಂಟ್ರೆನ್ಸ್ ಅಂದ್ರೆ ಬಾಕ್ಲು ಎಂಟ್ರೆನ್ಸ್ ಎಲ್ಲಾನ ಇಡ್ಬೋದು. ಇಲ್ಲಾಂದ್ರೆ ದೇವ್ರ ಮನೇಲನ್ನ ಇಡ್ಬೋದು. ನಾವು ಬಂದು ದೇವ್ರ ಮನೇಲಿ ಇಟ್ಟಿದೀವಿ. ಈ ತರ ಚೇಂಜ್ ಆಗ್ತಾನೆ ಇರತ್ತೆ. ನೀವು ವೀಕ್ಲಿ 2 ಟೈಮ್ಸ್ ಅನ್ನ ಮಾಡ್ಬೋದು. ಸಂಡೇಸ್ ಎಲ್ಲಾನ ಮಾಡ್ಬೋದು. ನಿಮ್ ಚಾಯ್ಸು. ಈ ತರ ಮಾಡ್ತಾ ಇದ್ರೆ ನಿಮ್ ಮನೇಲಿ ಏನೇ ದಿಷ್ಟಿ ಇದ್ರೇನು, ಏನೇ ನೆಗೆಟಿವ್ ಏನ್ ಕೆಲ್ಸ ಆಗ್ತಾ ಇಲ್ದಿದ್ರುನು ಆಗತ್ತೆ ಅದೆಲ್ಲ.